ಗಚಿಯಿಂದ ಯೇಸು ಸ್ವಾಮಿಗೆ ಕೃತಜ್ಞತಾ ಬರೆಯಾಗಿ ತನ್ನ ಮೇಲೆ ಅವರು ತೋರಿಸಿದ್ದಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ತಂದೆ ದೇವರ ಪ್ರೀತಿಯು ಪಾವನಾತ್ಮರ ನಿಯಮತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರು ಧರ್ಮಸಭೆ ಸಂತ ಜನುವಾರಿಯಸ್ ಧರ್ಮಾಧ್ಯಕ್ಷ ಮತ್ತು ರಕ್ತ ಸಾಕ್ಷಿ ಇವರ ಸ್ಮರಣೆಯನ್ನು ಆಚರಿಸುತ್ತಾರೆ. ಇವರ ದಿನಗಳ ಮುಖಾಂತರ ಇವರು ತಮ್ಮನ್ನೇ ಪ್ರಭು ಯೇಸುವಿನ ಪ್ರೀತಿಗೋಸ್ಕರ ಸಮರ್ಪಿಸಿಕೊಂಡಂತೆ ನಾವು ಸಹ ಸಮರ್ಪಿಸಿಕೊಳ್ಳುವ ಧಾರಾಳ ಗುಣವನ್ನು ಹೊಂದುವಂತಾಗಲಿ ಎಂದು ಹೇಳೋಣ. ಈ ದಿವ್ಯ ಬಲಿಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ನಮ್ಮ ಪಾಪಗಳನ್ನು ಒಪ್ಪಿ ಅವರ ಕ್ಷಮೆಗಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರಿಯರಿಗೂ ಯೋಚನೆಯಿಂದಲೋ ನುಡಿಯಿಂದಲೋ ನಡತೆಯಿಂದಲೋ ತಪ್ಪುಗಳಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ವಿವೇಚಿಸುತ್ತೀರಿ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರನ್ನು ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವನಕ್ಕೆ ನಡೆದೊಯ್ಯಲಿ. ಸಾಕ್ಷಿ ಸ್ಮರಣೆಯನ್ನು ಆಚರಿಸುವಂತೆ ನಮಗೆ ಅನುಗ್ರಹಿಸಿದ್ದೀರಿ. ಅವರೊಂದಿಗೆ ನಾವು ನಿತ್ಯ ಸಂಪಾದನೆಗಳನ್ನು ಸವಿಯುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯವಾಗಿ ಯುಗಯುಗಾಂತರದಲ್ಲಿ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರನಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನೆನಪಿಗೆ ತಂದುಕೊಳ್ಳಿರಿ. ನೀವು ಅದನ್ನು ಸ್ವೀಕರಿಸಿದ್ದೀರಿ.
ಹೃದಯವನ್ನು ಮನವನ್ನು ಪರಿಶುದ್ಧಗೊಳಿಸುವುದು. ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಒಬ್ಬ ಫರಿಸಾಯನು ಯೇಸುವನ್ನು ಊಟಕ್ಕೆ ಆಹ್ವಾನಿಸಿದನು. ಯೇಸು ಅವನ ಮನೆಗೆ ಹೋಗಿ ಊಟಕ್ಕೆ ಕುಳಿತರು. ಅದೇ ಊರಿನಲ್ಲಿ ಕಥಿಕೆಯೊಬ್ಬಳಿದ್ದರು. ಆಕೆ ಫರಿಸಾಯನ ಮನೆಯಲ್ಲಿ ಯೇಸು ಊಟಕ್ಕೆ ಕುಳಿತಿದ್ದಾರೆ ಎಂದು ಕೇಳಿ ಒಂದು ಅಮೃತ ಶಿಲೆಯ ಧರಣಿ ತುಂಬ ಸುಗಂಧ ತೈಲವನ್ನು ತೆಗೆದುಕೊಂಡು ಅವರಿಗೆ ಬಂದಳು. ಅವಳು ಯೇಸುವಿನ ಹಿಂಬದಿಯಲ್ಲಿ ಅಳುತ್ತಾ ನಿಂತು ತನ್ನ ಕಂಪನಿಯಿಂದ ಅವರ ಪಾದಗಳನ್ನು ತೊಳೆದು ತಲೆ ಕೂದಲಿನಿಂದ ಒರೆಸಿ ಆ ಪಾದಗಳಿಗೆ ಮುತ್ತಿಟ್ಟು ಸುಗಂಧ ತೈಲವನ್ನು ಹಚ್ಚಿದಳು. ಯೇಸುವನ್ನು ಆಹ್ವಾನಿಸಿದ ಫರಿಸಾಯನು ಇದನ್ನು ನೋಡಿ, ಇವನು ನಿಜವಾಗಿಯೂ ಪ್ರವಾದಿಯಾಗಿದ್ದರೆ ತನ್ನನ್ನು ಮುತ್ತಿಕ್ಕುತ್ತಿರುವ ಇವಳು ಯಾರು ಎಂದು, ಎಂಥ ಪತಿಗಳು ಎಂದು ತಿಳಿದುಕೊಳ್ಳುತ್ತಿದ್ದನು ಎಂದು ತನ್ನೊಳಗೆ ಅಂದುಕೊಂಡನು. ಅದಕ್ಕೆ ಯೇಸು, ಸೀಮೋನು, ನಾನು ನಿನಗೆ ಹೇಳಬೇಕಾದ ವಿಷಯ ಒಂದಿದೆ ಎಂದರು. ಸೀಮೋನು, ನಾನೇನು ಹೇಳಿ ಪ್ರಭುವೇ ಎಂದರು. ಆಗ ಯೇಸು, ಒಬ್ಬ ಸಾಲಿಗನಿಗೆ 2 ಸಾಲಗಾರರಿದ್ದರು. ಒಬ್ಬನು 500, ಇನ್ನೊಬ್ಬನು 50 ಬೆಳ್ಳಿ ನಾಣ್ಯಗಳನ್ನು ಅವರಿಗೆ ಸಾಲ ಕೊಡಬೇಕಾಗಿತ್ತು. ಆ ಇಬ್ಬರಿಗೂ ಸಾಲ ತೀರಿಸಲು ಸಾಧ್ಯವಾಗಲಿಲ್ಲ. ಸಾಲಿಗನು ಇಬ್ಬರ ಸಾಲವನ್ನು ಮನ್ನಾ ಮಾಡಿದನು. ಈಗ ಹೇಳು, ಈ ಇಬ್ಬರಲ್ಲಿ ಯಾರಿಗೆ ಆ ಸಾಲಿನ ಮೇಲೆ ಹೆಚ್ಚು ಪ್ರೀತಿ ಎಂದು ಕೇಳಿದರು. ಅದಕ್ಕೆ ಸೀಮೋನನು, ಯಾರು ಹೆಚ್ಚು ಸಾಲದಿಂದ ಬಿಡುಗಡೆ ಹೊಂದುತ್ತಾರೋ ಅವನೇ ಎಂದು ತೋರುತ್ತದೆ ಎಂದರು. ಸರಿಯಾಗಿ ಹೇಳಿದೆ ಎಂದರು ಯೇಸು. ಆನಂತರ ಆ ಮೆಟ್ಟಿಲಿಗೆ ತಿರುಗಿ ಸೀಮೋನಿಗೆ, ಈಕೆಯನ್ನು ನೋಡಿದೆಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಈಕೆಯಾದರೂ ನನ್ನ ಪಾದಗಳನ್ನು ತನ್ನ ಕಣ್ಣಿನಿಂದ ತೊಳೆದು ತಲೆ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುತ್ತಿಟ್ಟು ಸ್ವಾಗತಿಸಲಿಲ್ಲ, ಆದರೆ ಈಕೆ ಒಳಗೆ ಬಂದಾಗಿನಿಂದ ನನ್ನ ಪಾದಗಳಿಗೆ ಮುತ್ತಿಡುವುದನ್ನು ನಿಲ್ಲಿಸಿದ್ದಾನೆ. ನನ್ನ ತಲೆಗೆ ನೀನು ಎಣ್ಣೆ ಹಾಕಲಿಲ್ಲ, ಈಕೆಯೋ ನನ್ನ ಪಾದಗಳಿಗೆ ಸುಗಂಧ ತೈಲವನ್ನು ಹಚ್ಚಿರುವಳು. ಆದ್ದರಿಂದ ನಾನು ನಿನಗೆ ಹೇಳುವುದೇನೆಂದರೆ, ಆಕೆ ಮಾಡಿದ ಪಾಪಗಳು ಅಪಾರವಾದರೂ ಅವನ್ನು ಕ್ಷಮಿಸಲಾಗಿದೆ. ಇದಕ್ಕೆ ಈಕೆ ತೋರಿಸಿರುವ ಅಧಿಕವಾದ ಪ್ರೀತಿಯ ಸಾಕ್ಷಿ. ಕಡಿಮೆ ಕ್ಷಮೆ ಪಡೆದವನು ಕಡಿಮೆ ಪ್ರೀತಿ ತೋರಿಸುತ್ತಾನೆ ಎಂದರು. ಆನಂತರ ಯೇಸು ಆ ಮಹಿಳೆಗೆ, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಜೊತೆಯಲ್ಲಿ ನೋಡಿಕೊಳ್ಳುತ್ತಿರುವುದು ಇದನ್ನು ಕೇಳಿ, ಪಾಪಗಳನ್ನು ಕೂಡ ಕ್ಷಮಿಸುವ ಈತ ಯಾರು ಎಂದು ತಮ್ಮದೇ ಹೇಳಿಕೊಂಡರು. ಯೇಸು ಆಕೆಗೆ, ನಿನ್ನ ವಿಶ್ವಾಸನೆಯನ್ನು ಉದ್ಧಾರ ಮಾಡಿದೆ, ಸಮಾಧಾನದಿಂದ ಹೋಗು ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರು, ಇಂದಿನ ವಾಸನೆ ದಿನಗಳು ದೇವರ ಅಪಾರವಾದ ಪ್ರೀತಿ, ಅವರ ಎಲ್ಲೇ ಇಲ್ಲದ ಕರುಣೆ ಮತ್ತು ಕ್ಷಮಾಗುಣ ಮತ್ತು ಅವರ ಧಾರಾಳತನವನ್ನು ನಮಗೆ ವ್ಯಕ್ತಪಡಿಸುತ್ತಾರೆ. ವಿಶೇಷವಾಗಿ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಆಕೆ ಯಾವ ರೀತಿ ತಮ್ಮನ್ನು ಪ್ರೀತಿಸುತ್ತಿದ್ದಾಳೆ ಎಂಬುದರ ಬಗ್ಗೆ ಸಾಬೀತುಪಡಿಸಿದ್ದಾರೆ. ಒಂದು ಘಟನೆಯ ಮುಖಾಂತರ, ಒಂದು ಸಾಂಗ್ಯದ ಮುಖಾಂತರ ಅಥವಾ ಒಂದು ಸಾಮ್ಯದ ಮುಖಾಂತರ ಅವರು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಇದರ ಮುಖಾಂತರ ಕ್ರಿಸ್ತರು ನಮಗೆ ರವಾನಿಸುವ ಒಂದೇ ನೇರವಾದ ಸಂದೇಶ ಎಂದರೆ, ದೇವರಿಂದ ಹೆಚ್ಚು ಪ್ರೀತಿಯನ್ನು ಪಡೆದವನು, ದೇವರಿಂದ ಹೆಚ್ಚು
ಕರುಣೆಯನ್ನು ಅನುಭವಿಸಿದವನು ದೇವರನ್ನು ಹೆಚ್ಚು ಪ್ರೀತಿಸುತ್ತಾನೆ ಎಂಬ ವಿಚಾರ. ಇದು ನಾವು ಸಂತ ಜೆನೋವಾನಸ್ ಅವರ ಸ್ಮರಣೆಯನ್ನು ಆಚರಿಸುತ್ತೇವೆ. ಅವರು ರಕ್ತ ಸಾಕ್ಷಿಯಾಗಿ ಪ್ರಭುವಿನ ಮೇಲಿನ ಪ್ರೀತಿಗಾಗಿ ತನ್ನ ರಕ್ತವನ್ನು ಸುರಿಸಿ ಪ್ರಾಣದ ಮೇಲೆ ತಾವೇ ತೆಗೆದುಕೊಂಡ ಸಂತರು. ಈ ಸಂತರು ಇಂದಿನ ಮೊದಲನೆಯ ವಾಚನದಲ್ಲಿ ಹೇಳಿರುವ ವಾಕ್ಯಗಳನ್ನು ತಮ್ಮ ಮನಗಳಲ್ಲಿ ಅದುಮಿಸಿಕೊಂಡು ಪ್ರಭು ಕ್ರಿಸ್ತರು ನಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತಾರೆ. ಆ ಪ್ರೀತಿಗೆ ಪ್ರತಿ ಪ್ರೀತಿ ಅಥವಾ ಆ ಪ್ರೀತಿಗೆ ತಕ್ಕ ಉತ್ತರ ಕೊಡಬೇಕು ಎಂಬಂತೆ ಅವರ ಮೇಲಿರುವಂತಹ ಪ್ರೀತಿಗೆ ತಮ್ಮ ಪ್ರಾಣವನ್ನು ದಾವೆ ತೆಗೆದು ರಕ್ತ ಸುರಿಸಿ ರಕ್ತ ಸಾಕ್ಷಿಯಾಗಿ ಅನುಭವಿಸುತ್ತಿದ್ದಾರೆ. ಅವರ ಬೆಳಗಳ ಮುಖಾಂತರ ನಾವು ಸಹ ನಮ್ಮ ಜೀವನದಲ್ಲಿ ಪ್ರಭುವಿನ ಮೇಲೆ ಪ್ರೀತಿ ಹೊಂದುವುದರಲ್ಲಿಯೂ ಆ ಪ್ರೀತಿಯನ್ನು ನಮ್ಮ ನುಡಿಯ ಮುಖಾಂತರ ತೋರ್ಪಡಿಸುವುದರಲ್ಲಿಯೂ ಆ ಪ್ರೀತಿಗಾಗಿ ಮಡಿಯುವಂತೆಯೂ ಹಾಗೂ ಆ ಪ್ರೀತಿಯನ್ನು ಇತರರಿಗೆ ಪ್ರಸರಿಸುವ ಆ ಒಂದು ವಿಶೇಷ ಗುಣವನ್ನು ಹೊಂದುವಂತೆಯೂ ಈ ಬಲಿಪೂಜೆಗೆ ಮುಂದುವರಿಯಬೇಕು. ಆಮೇಲೆ ಹಾಡಿನ ಸಂಖ್ಯೆ 895. ಸಹೋದರ ಸಹೋದರಿಯರೇ, ನನ್ನ ಮತ್ತೊಂದು ಮಾತನ್ನು ಸರ್ವಶಕ್ತ ತಂದೆ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಸಂತ ಜೆನೋವಾನಸ್ ನಾವು ಮಾಡಿಕೆಗಳು ನಿಮಗೆ ಅಂಗೀಕೃತವಾಗಲಿ. ಈ ರಕ್ತ ಸಾಕ್ಷಿಯ ರಕ್ತಕ್ರಿಯೆಯು ನಿಮ್ಮ ಸಮ್ಮುಖದಲ್ಲಿ ಅಮೂಲ್ಯವಾದಂತೆ ನಮ್ಮ ಈ ಕಾಣಿಕೆಗಳು ನಿಮ್ಮ ದಿವ್ಯ ಸನ್ನಿಧಿಗೆ ಸುಪ್ರಿಯವಾಗಿ ಇರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆತ್ತಿ
ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾವುಗಳನ್ನು ಮಹಿಮೆ ಪಡಿಸಲು ಕ್ರಿಸ್ತರಕ್ಕೆ ನಿಮ್ಮ ಪುನೀತ ರಕ್ತ ಸಾಕ್ಷಿ ಎಲ್ಲರಿಗೂ ಸಲ್ಲಲು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯವನ್ನು ತೋರಿಸುತ್ತದೆ. ಹೀಗೆ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿ ನೀಡಲು ಬಲಹೀನದ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆದ್ದರಿಂದ ಸ್ವರ್ಗದ ಶಕ್ತರೊಂದಿಗೂ ಇಹದಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ಘೋಷಿಸುತ್ತೇವೆ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುದ್ಧಿಯೂ ನೀವೇ. ಈ ಕೊಡುಗೆಗಳಲ್ಲಿ ನಿಮ್ಮ ಪವಿತ್ರಾತ್ಮದಲ್ಲಿ ತಿಳಿಯದೇ ಕುರಿತು ಪಾಲ್ಗೊಳ್ಳುತ್ತಲೇ ಎಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರಕ್ಷಣೆ ನೀಡುವ ಆತ್ಮವನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ಪಾಲ್ಗೊಳ್ಳುವ ನಮ್ಮ ಪವಿತ್ರಾತ್ಮವನ್ನು ನಿರೀಕ್ಷಿಸುತ್ತೇವೆ. ನಿಮ್ಮ ಮನೆಯಿಂದ ನಿರೀಕ್ಷಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಂಡು ನಮ್ಮ ವಿಶ್ವವನ್ನು ಧರ್ಮಾಧ್ಯಕ್ಷ ತೀರ್ಥರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರೊಂದಿಗೂ ಸಕಲ ರಾಜಕರೊಂದಿಗೂ ಪ್ರಭು ಪುನರುತ್ಥಾನದಲ್ಲಿ ಸಹೋದರ ಸಹೋದರಿಗಳನ್ನು ನಿಮ್ಮ ಕೈಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಂಡಿರಿ. ಅವರೆಲ್ಲರನ್ನು ನಿಮ್ಮ ಸಂಪದಗಳಿಗೆ ಬರಮಾಡಿ ನಮಗೆ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಸಂತ ಜನ್ಮಾರ್ಯಸರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಜೀವಿಗೆ ಪಾತ್ರವಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ
ಎಂದು ನಾವು ಹೇಳುವುದೇನೆಂದರೆ, ನಿಮ್ಮ ನಾಮ ಪವಿತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಕೇಳುವುದರಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕೈಗೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸದಾನಂದವನ್ನು ನಮ್ಮ ರಕ್ಷಕರನ್ನು ನಿರೀಕ್ಷಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಅಭಿಷೇಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇವೆ. ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸಿದ ನಿಮ್ಮ ಧರ್ಮಸ್ಥಳ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಗತಿಯಿಂದ ಪಾಲಿಸಿರಿ. ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರರೇ, ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಇದು ದೇವರ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮನೆಯ ಭೋಜನಕ್ಕೆ ಆನಂದವಾಗುವಂತರು, ನಾವು ಸ್ವಸ್ಥವಾಗಿ ನಮ್ಮ ಜೀವದ ಶರೀರವನ್ನು ಕಾಪಾಡಬೇಕು. ಆಡಿದ ಸಂಖ್ಯೆ 476. ಮನವೇ ನನ್ನ ವರವು ನನ್ನ ಒಲವು ಹಿರಿದಾದ ಬಲುದೂರ ಮುಗಿಲು ಹಿರಿದಾದ ಬಲುದೂರ ಮುಗಿಲು ಕಾಡು ಮನವೇ ಮುಗಿಲು ನಿನ್ನೊಳಗೆ ನಾನು, ನಿನ್ನಲ್ಲೇ ನಾನು, ನಾನೇ ನೀನಾಗುವೆ. ನನ್ನೊಳಗೆ ನೀನು, ನನ್ನಲ್ಲೇ ನೀನು, ನನ್ನೆದೆಯ ನೀನಾಗುವೆ. ನನ್ನೊಳಗೆ ನಾನು, ನನ್ನಲ್ಲೇ ನಾನು, ನಾನೇ ನೀನಾಗುವೆ. ನನ್ನೊಳಗೆ ನೀನು, ನನ್ನಲ್ಲೇ ನೀನು, ನನ್ನೆದೆಯ ನೀನಾಗುವೆ. ನನ್ನ ಮನವು ತಿಳಿದಿದೆ, ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ನನ್ನ ಮನವು ಮಿಡಿದಿದೆ, ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ಮಾತಾಡು
ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಕಣ್ಣಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ದೇವರಿಗೆ ಪುನೀತರ ಸಾಕ್ಷಿಯಾದ ಜನ್ಮಾನುಷ್ಠಾನಗಳು ನಿಮ್ಮ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಯಾತನೆಯಲ್ಲಿ ವಿಜಯರಾಗಿಯೂ ಇದ್ದರು. ನಾವು ಸ್ವೀಕರಿಸಿದ ಪರಮರಹಸ್ಯಗಳು ನಮಗೂ ಅದೇ ಅದ್ಭುತ ಮನೋಭಾವವನ್ನು ನೀಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ ಮಗನ ಪಾವನಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ.